ಹಗ್ಗ ಬಿಗಿ ಮಾಡ್ಕೋಣ. ಹತ್ತದ್ಕಿಂತ ಇಳಿಯೋದೇ ಸ್ವಲ್ಪ ಕಷ್ಟ, ಕೇರ್ಫುಲ್ ಆಗಿ ಇಳಿಬೇಕು. ನೋಡ್ಬೋದು ಟಾಪ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬೇಬಿ ಬೆಟ್ಟ ಅಣ್ಣ, ಏನಕ್ಕೆ ಬೇಬಿ ಬೆಟ್ಟ ಅನ್ನೋದು? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಂಗೇಗೌಡ ಮಾತಾಡ್ತಾ ಇರೋದು. ಇವತ್ತು ನಾನು ನಿನ್ನ ಕರ್ಕೊಂಡು ಬಂದಿರೋದು ಬೇಬಿ ಬೆಟ್ಟ ಜಾತ್ರೆಗೆ. ಅದೇ 3 ದಿವಸಿನ ಜಾತ್ರೆ ನಡೀತಾ ಇದೆ. ಇವತ್ತು ಭಾನುವಾರ ನಾನು ಬೇಬಿ ಬೆಟ್ಟ ಜಾತ್ರೆಗೆ ಬಂದೀನಿ. ಫಸ್ಟು ಹೋಗಿ ಬೆಟ್ಟ ಹತ್ತಿ ಫುಲ್ಲು ದೇವರ ದರ್ಶನ ಮಾಡಿ ಆಮೇಲೆ ಜಾತ್ರೆ ತೋರಿಸ್ತೀನಿ. ಯಾವ್ಯಾವ ಎತ್ಕೊಳ್ ಬಂದಿದೆ ಎಲ್ಲ ಎತ್ಕೊಳ್ಳೋ ತೋರಿಸ್ತೀನಿ. ನೋಡ್ಬೋದು ಸ್ಟಾರ್ಟಿಂಗ್ ದರ್ಶನ ಸರ್ದು ಎತ್ಕೊಳ್ ಕಟ್ಟಿದ್ದಾರೆ. ಎತ್ಕೊಳ್ಳೋ ಅಂದರೆ ಅವು ಕಾಂಕ್ರೇಜು ನೋಡ್ಬೋದು. ನಾನು ಹಿಂದೆ ಕಾಣಿಸ್ತಿದೆ ಅದೇ ಬೇಬಿ ಬೆಟ್ಟ. ಬೆಟ್ಟ ಫುಲ್ಲು ಹತ್ತಿ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡಿ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅದಾದ್ಮೇಲೆ ನೆಕ್ಸ್ಟು ಯಾವ್ಯಾವ ಎತ್ಕೊಳ್ ಬಂದಿದೆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಒಂದಾಗಿ. ನೋಡ್ಬೋದು ಎಂಟ್ರಿಲೇ ಹೋಗ್ತಾ ಒಂದು ಮಾದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಏನು ತೋರಿಸ್ತಾ ಇದೆ ಮಾದೇಶ್ವರ ಸ್ವಾಮಿ ದೇವಸ್ಥಾನ. ನೋಡ್ಬೋದು ನೀವು ಈಗ ಇಲ್ಲೇ ನೋಡ್ತಾ ಇದ್ದೀರೋ ಮಾದೇಶ್ವರ ಸ್ವಾಮಿ ದೇವಸ್ಥಾನ. ಇದು ಎಂಟ್ರಿಲೇ ಮಾದೇಶ್ವರ ಸ್ವಾಮಿ ದೇವಸ್ಥಾನ ಐತೆ. ಇದಾದ್ಮೇಲೆ ಮೇಲ್ಗಡೆ ಇರೋದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ನೋಡಿ ದರ್ಶನ ಮಾಡ್ಕೊಳ್ಳಿ. ಹೀಗೆ ಮಾತ್ಮಲಯ ಅಂತ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋದು. ಈಗ ಬೆಟ್ಟ ಹತ್ತಕ್ಕೆ ಹೋಗೋಣ. ಹೇಗಿದೆ ಬೆಟ್ಟ ಅದೇ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡ್ಬೋದು ದಾರಿ ವೈಬ್ಸ್ ಎಲ್ಲ ಚೆನ್ನಾಗೈತೆ ಇಲ್ಲಿ ವಾತಾವರಣ. ನಾನು ಬೆಳಗ್ಗೆನೇ ಆಲ್ಮೋಸ್ಟ್ ಟೈಮ್ ಬಂದು ಎಷ್ಟು 6:45 ಬೇಗನೆ ಬಂದಿದ್ದೀನಿ. ಒಳ್ಳೆ ವೈಬ್ಸ್ ಇದೆ. ಇಲ್ಲಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ ಇವಾಗ. ನೋಡ್ಬೋದು ಇದೇ ಸಿದ್ದೇಶ್ವರ ಮಹಾದ್ವಾರ ಬೇಬಿ ಬೆಟ್ಟ. ಅಂದರೆ ಬೆಟ್ಟ ಹತ್ತಕ್ಕೆ ಇದೆ ಎಂಟ್ರೆನ್ಸ್. ನೋಡ್ಬೋದು ಎಲ್ಲ ಹೋಗ್ತಾ ಇದ್ದಾರೆ. ಇದು ಹೋಗೋಣ ನಾವು ಹತ್ತನ ಬೆಟ್ಟ. ಚೆನ್ನಾಗಿದೆ ಬೆಟ್ಟ ಹತ್ತಕ್ಕೆ. ನೋಡ್ಬೋದು ಬೆಟ್ಟ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ಥರ ಬೆಟ್ಟ ಎಲ್ಲ ಹತ್ತಕ್ಕೆ ಬೇಗ ಮಾರ್ನಿಂಗ್ ಬಂದಿರೋದಕ್ಕೂ ಒಳ್ಳೆ ವೈಬ್ಸು. ಸನ್ರೈಸ್ ಆಗ್ತಾ ಇದೆ. ಚೆನ್ನಾಗಿದೆ ಬೆಟ್ಟ. ಒಂದು 10 ಮಿನಿಟ್ಸ್ ಅಷ್ಟೇ ಎತ್ತದಂತ ಇರೋದು. ಫುಲ್ಲು ಬೆಟ್ಟ ಹತ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ನಿಮಗೆ ಜಾತ್ರೆ ಬಿಡಿಯಲ್ಲ ಫುಲ್ಲು ತೋರ್ಸೋಕೆ ಟ್ರೈ ಮಾಡ್ತೀನಿ. ತಿಳಿತಿದ್ದಾರೆ ನೋಡ್ಬೋದು. ಬೆಟ್ಟ ಹತ್ತ ಹಿಂಗೆ ಸುಸ್ತಾಯ್ತಾರೆ. ನೋಡ್ಬೋದು ಇದೆ ಬೇಬಿ ಬೆಟ್ಟ. ಚಿಕ್ಕ ಬೆಟ್ಟ, ಎಂತ ದೊಡ್ಡ ಬೆಟ್ಟ ಏನಲ್ಲ ಇದು, ಹತ್ಬೋದು. ನೋಡ್ಬೋದು ಟಾಪ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬೇಬಿ ಬೆಟ್ಟ ಅಣ್ಣ, ಏನಕ್ಕೆ ಬೇಬಿ ಬೆಟ್ಟ ಅನ್ನೋದು? ಹಾಂ ಹಾಂ ಬೇಬಿ ಬೆಟ್ಟ. ಹಾಂ ವರ್ಷ ನವೀನ್ ಜಾತ್ರೆ ನೋಡ್ಬೋದು. ಸ್ವಲ್ಪ ದಪ್ಪ ಆಗಿರೋದಕ್ಕೆ ಹತ್ತಕ್ಕಾಗಲ್ಲ, ಸಣ್ಣಗಿರಬೇಕು. ಆದರೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇಲ್ಲಿಂದ ಹೋಗಿ ಮಾಡೋ ಕೆಲಸನೇ ಫಸ್ಟು ಜಿಮ್ಗೆ ಹೋಗಿ ಸಣ್ಣ ಆಗಬೇಕು. ನೋಡ್ಬೋದು ಇಲ್ಲಿ ಯಾವ ಥರ ಇದೆ. ಫುಲ್ಲು ಇನ್ಕ್ಲೈಂಡ್ ಐತಿದೆ. ನೋಡ್ಬೋದು ಬೇಬಿ ಬೆಟ್ಟ ಟಾಪ್ ವ್ಯೂ ಇದೆ. ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೇ ಫೈನಲ್ ಇಲ್ಲಿ ಡೆಸ್ಟಿನೇಷನು. ಇಲ್ಲಿ ದೇವಸ್ಥಾನ ಇದೆ, ಓಪನ್ ಆಗಿದೆ, ಲೇಟು. ನೋಡೋದು ಬೇಬಿ ಬೆಟ್ಟ ಟಾಪ್ ವ್ಯೂ. ಫುಲ್ಲು ಮೇಲೆ ಬಂದಿದ್ದೀನಿ. ಒಂದು 200 to 300 ಸ್ಟೆಪ್ಸ್ ಇದೆ ಅಷ್ಟೇ. ನೋಡ್ಬೋದು ಚೆನ್ನಾಗಿದೆ. ಇಲ್ಲಿ ಮೇಲ್ಗಡೆ ಒಂದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಐತೆ, ಬನ್ನಿ ಅದು ತೋರಿಸ್ತೀನಿ. ಇನ್ನೂ ಓಪನ್ ಆಗಿಲ್ಲ. ನೋಡ್ಬೋದು ನನ್ನ ಹಿಂದೆ ಕಾಣಿಸ್ತಾ ಇದ್ದೀರಾ, ಅದೇ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಟಾಪ್ ವ್ಯೂ ಮಸ್ತಾಗೈತೆ. ವೈಬ್ಸ್ ಮಾತ್ರ ಇಲ್ಲಿ ನೋಡಿ. ಈ ಥರ ನಾವು ಕಷ್ಟ ಬಿದ್ದು ಮೇಲಕ್ಕೆ ಬಂದಮೇಲೆ ಮೇಲಿಂದ ಟಾಪ್ ವ್ಯೂ ನೋಡ್ತಾ ಇದ್ದಂಗೆ, ಗಾಳಿ ತಗೋತಾ ಇದ್ದಂಗೆ ಟಯರ್ಡ್ ಎಲ್ಲ ಹೊಂಟೋಗುತ್ತೆ. ನೋಡ್ಬೋದು ದೇವಸ್ಥಾನ. ನೋಡಿ ಒಳಗಡೆ ಸಿದ್ದೇಶ್ವರ ಸ್ವಾಮಿ ಐತೆ. ಕೈ ಮುಕ್ಕೊಳ್ಳಿದ್ದೀನೇ. ಬೇಬಿ ಬೆಟ್ಟ ಜಾತ್ರೆ ಯಶಸ್ವಿಯಾಗಲಿ. ನೋಡ್ಬೋದು, ದೇವ್ರ ದರ್ಶನ ಮಾಡ್ಕೊಳ್ಳಿ. ನೋಡ್ಬೋದು ಅದೇ ಸಿದ್ದೇಶ್ವರ ಸ್ವಾಮಿ ಗುಹೆಲೈತೆ. ಚೆನ್ನಾಗೈತೆ. ಅಂದರೆ ಇಲ್ಲಿ ಯಾರೋ ತಪಾಸ್ ಮಾಡಿರ್ತಾರೆ, ಅದಕ್ಕೋಸ್ಕರ ಇಲ್ಲಿ ಪುಣ್ಯಕ್ಷೇತ್ರ ಥರ ಆಗಿರ್ತೈತೆ. ಆ ವೈಬ್ಸು, ಆ ಗುಡ್ ಪಾಸಿಟಿವ್ನೆಸ್ಸು ಎಲ್ಲ ಇಲ್ಲಿ ಬಂದು ಇರ್ತೈತೆ. ನೋಡ್ಬೋದು ಟಾಪ್ ವ್ಯೂ ಹೇಗಿದೆ ಅಂತ.
ಹತ್ತೋದ್ಕಿಂತ ಇಳಿಯೋದೇ ಸ್ವಲ್ಪ ಕಷ್ಟ, ಕೇರ್ಫುಲ್ಲಾಗಿ ಇಳಿಬೇಕು. ಜಾಸ್ತಿ ಡಿಕ್ಲೈನ್, ಎಷ್ಟು ಇನ್ಕ್ಲೈನ್ ಹತ್ತೀವೋ ಅಷ್ಟೇ ಡಿಕ್ಲೈನ್ ಇಳಿಬೇಕು. ಇದು ಇಳಿಜಾರು ಜಾಸ್ತಿ ಇದೆ ನೋಡ್ಬೋದು. ಯಪ್ಪ ನೀವೀಗ ಇಲ್ಲಿ ನೋಡ್ತಾ ಇರೋದು ಡಾಲಿ ಓರಿ ಅಂದರೆ ಏನು ರಾಮನಗರ ತಮಿಳ್ನಾಡು ಮಹಾರಾಷ್ಟ್ರಕ್ಕೆ ಹೋಗಿ ತಿರ್ಗಿ ಮಹಾರಾಷ್ಟ್ರದಿಂದ ಇಲ್ಲಿ ಬಂದಿರೋದು. ಇಲ್ಲಿ ಮೈಸೂರು ಪುಣೆಯವ್ರ ಹತ್ರ ಇರೋ ಓರಿ. ಈಗ ಆರಲ್ಲೈತೆ ನೋಡ್ಬೋದು, ಕಡೆಯಲ್ಲೈತೆ. ಸ್ವಲ್ಪ ಯಾಕೋ ತಿಂಡಿ ಬಿಟ್ಬಿಟ್ಟೈತೆ ಅನ್ಸುತ್ತೆ, ಜಾತ್ರೆಗೆ ಬಂದಾಗಿದೆ ಏನೋ ತಿಂದಿಲ್ಲ ಅನಿಸುತ್ತೆ. ಕಮಿಟಿಗೆ ಹಾಕ್ತೀರಾ ಇಲ್ಲೂ ನೋಡ್ಬೋದು. ಡಾಲಿ ತೋರಿಸಿ ತುಂಬ ದಿನ ಆಗಿತ್ತು. ಆ್ಯಕ್ಚುಲಿ ಇದು ಮೈಸೂರಿಗೆ ಬಂದಾಗ ಫಸ್ಟ್ ತೋರಿಸಿದ್ದೋ ನಾವು, ಅಲ್ಲೇ 1 ವರ್ಷ ಆಗ್ತಾ ಬಂತು ತೋರಿಸಿ. ಈಗ ಇವಾಗೇ ತೋರಿಸ್ತಾ ಇರೋದು. ನೋಡ್ಕೊಳ್ಳಿ ಡಾಲಿ. ಹಿಂಗೆ ಬರ್ರಿ ಅಣ್ಣ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರಣ್ಣ? ಉದಯ್ ಅಂತ. ಅಣ್ಣ ಯಾವ್ರಣ್ಣ? ನಮ್ದು ಚನ್ನರಾಯಪಟ್ಟಣ, ಹಾಸನ ಜಿಲ್ಲೆ. ಹಾಸನದಿಂದ ಬಂದು. ಓಕೆ ಅಣ್ಣ. ಬೇಬಿ ಜೊತೆಗೆ ಎಷ್ಟು ವರ್ಷ ಬರ್ತಾಯಿದ್ದೀರಣ್ಣ ನೀವು? ನಾವು ಒಂದು 10-15 ವರ್ಷನೇ ಬಂದಿದ್ದೀವಿ. ಓಕೆ ಅಣ್ಣ. ಇವು ಏನಲ್ಲ ಅಣ್ಣ ಎತ್ಕೊಳ್ಳೋ? ಇನ್ನೂ ಅಲ್ಲಾಗಿಲ್ವಾ ಅಣ್ಣ? ಕಮಿಟಿಗೆ ಹಾಕಿದ್ದೀರಣ್ಣ? ನೋಡ್ಬೋದು, ಇನ್ನೂ ಅಲ್ಲಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಣ್ಣ. ನೀವೇ ಅಲ್ಲಿನ ತಂದಿದ್ದಣ್ಣ ಇವನ್ನ? ನಾವು ಆಲ್ರೆಡಿ ಕೂಟ ಹಾಕಿದ್ದೀವಿ, 1 ವರ್ಷ ಆಯಿತು. 1 ವರ್ಷ ಆಯ್ತಣ್ಣ ಕೂಟ ಮಾಡಿ. ಏನು ಬೆಲೆ ಹೇಳ್ತೀರಣ್ಣ? ನಾವು 6.5 ಲಕ್ಷ ಹೇಳ್ತೀವಿ. ಕಮಿಟಿ ಹಾಕಂಟ ಕೊಡಲ್ಲ? ಕಮಿಟಿ ಹಾಕಂಟ ಕೊಡ್ತೀವಿ. ಹಾಂ, ಕಮಿಟಿ ಹಾಕಿರ್ತೀರಾ? ಕಮಿಟಿ ನಾವು ಹಾಕತ್ತೀವಿ, ಬೇಕಾದ್ರೆ ಕೊಡ್ತೀವಿ. ನಂಬರ್ ಅಣ್ಣ ನಿಮ್ಮದು? 8431447090. ಓಕೆ ಅಣ್ಣ, ಥ್ಯಾಂಕ್ ಯು. ನೋಡ್ಬೋದು, ಇನ್ನೂ ಅಲ್ಲಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬರೋ ಹಂಗೆ ಒಂದು ರೌಂಡು. ಅಣ್ಣ ಬಂದ್ರಿ ಅಣ್ಣ ಒಂದ್ಸತಿ, ಒಂಚೂರು ಮುಂದೆ ಬಂದು ನೋಡ್ಬೋದು. ಕಾಲೆಲ್ಲ ಚೆನ್ನಾಗಿರ್ತಾ ಇದೆ. ಓಕೆ ಅಣ್ಣ, ಥ್ಯಾಂಕ್ ಯು. ಸಾಕು ಬಿಡಿ. ಹಾಂ, ಓಕೆ ಅಣ್ಣ, ಸಾಕು ಅಣ್ಣ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರಣ್ಣ? ಅಣ್ಣ ಯಾವ ಊರಣ್ಣ? ಚಂದ್ರಾಯಪಟ್ಟಣದವ್ರ ಅಣ್ಣ. ಅಣ್ಣ ಇದು ರೂಪಾಯಿ ಬಣ್ಣದಲ್ಲ ಅಣ್ಣ? ಇದು ಬಣ್ಣ ಬರುತ್ತಣ್ಣ, ಬಿಳಿ ಬಣ್ಣ ಅಣ್ಣ? ಅಂದರೆ ಬಣ್ಣ ಜಾಗ ಬದಲಾಯ್ತಿರೋದಕ್ಕೆ ಕಲರ್ ಅಂದರೆ ಇದು ಬಿಳಿ ಬಣ್ಣ ಬರುತ್ತೆ ಅಣ್ಣ. ಏನು ಬೆಲೆ ಹೇಳ್ತೀರಣ್ಣ? 6.5 ಹೇಳ್ತೀವಿ. ಎಷ್ಟೆಲ್ಲ ಅಣ್ಣ ಇವು? ಕಡೆಯಲ್ಲೆಲ್ಲ ಬೇಡ ಅಂದರೆ ಕಮಿಟಿಗೆ ಹಾಕ್ಸಿದ್ದೀರಣ್ಣ ಇವನು? ಓಕೆ ಅಣ್ಣ. ಏನು ತಿಂಡಿ ಕೊಡ್ತಾ ಇದ್ದೀರಣ್ಣ ಇವಾಗ ಜಾತ್ರೆಗೆ ಅಂದ್ಬಿಟ್ಟು ಇವನ್ನ? ಮಾಮೂಲಿ ಒಟ್ಟು, ಬೂಸ, ಕಡಲೆ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ. ಬರೀ ಯೂಸೇ ಜಾಸ್ತಿ ಬಂದವ್ರೆ ಅಂತ ಹೇಳ್ಬೋದಣ್ಣ ಜಾತ್ರೆಗೆ? ಹುಡುಗರೇ ಕಟ್ಟವ್ರೆ ಅಲ್ವಣ್ಣ? ಹುಡುಗರೇ ಕಟ್ಟಿದ್ರು ಜಾಸ್ತಿ, ಹಳಗರು ಇದ್ದಾರೆ. ಹುಡುಗರು ಬಂದವ್ರೆ ಜಾಸ್ತಿ ಈಗ ಆಸೆ ಯಾವ್ದು ಮಾಡ್ತಾವ್ರೆ ಜನ. ಹುಡುಗರು ಪರವಾಗಿಲ್ಲ ಅಣ್ಣ. ನೋಡ್ಬೋದು ಕಡೆ ಅಣ್ಣ. ಅದೇ ಅಣ್ಣ, ನಿಮ್ಮ ಮನೆಗಳು ಇನ್ನೂ ಎತ್ಕೊಳ್ಳೋಲ್ಲ ಇದೆಯಣ್ಣ? ಮನೇಲಿ ಎತ್ತು ಇದೆ. ಅದೇ ಕೆಲಸ ಎಲ್ಲ ಮಾಡಿಸ್ತೀರಾ? ಕೆಲಸ ಎಲ್ಲ ಮಾಡ್ತವೆ ನೋಡ್ಬೋದು. ಓಕೆ ಅಣ್ಣ, ಓಡ್ಕೊಂಡು ಹೋಗ್ರಿ ಅಣ್ಣ, ಬಿಡ್ರಿ ಅಣ್ಣ. ಹಾಂ, ಸಾಕು ಬಿಡ್ರಿ ಅಣ್ಣ. ನೋಡ್ಬೋದು ಕಡೆಯಲ್ಲಿ ಇತ್ಕೊಳ್ಳಿವು. ನೀರು ನೋಡೋಣ ಅಂತ ಮಾತಾಡೋಣ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ತೆ ಅಣ್ಣ. ನಿಮ್ಮ ಹೆಸರಣ್ಣ? ಮಂಜು ಅಂತ ಅಣ್ಣ. ನೀವು ಯಾವ ಊರಣ್ಣ? ನಮ್ಮ ಶ್ರಾವಣಬೆಳಗೊಳ, ಹಾಸನ ಜಿಲ್ಲೆ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಓಕೆ ಅಣ್ಣ. ನೀವು ಬೇಬಿ ಜಾತ್ರೆಗೆ ಯಾವ ಥರ ಬಂದಿದ್ದು? ಬೇಬಿ ಜಾತ್ರೆಗೆ ಮೊನ್ನೆ ಸಂಜೆನೆ ಬಂದಿದ್ದೀವಿ. ಅಂದರೆ ವರ್ಷ ಬರ್ತೀರಣ್ಣ? ವರ್ಷ ಬರ್ತಿದ್ದು. ಈ ವರ್ಷ ಕಾಂಪಿಟೇಷನ್ ಮಾಡಬೇಕು ಅಂತ ಓರಿತಾ ಬಂದಿದ್ವಿ. ಅಂದರೆ ಅಣ್ಣ ಎಷ್ಟು ಜೊತೆ ಓರಿ ಕಟ್ಟಿದ್ದೀರಣ್ಣ ನೀವು? ಒಂದೇ ಜೊತೆ ಓರಿ ಹಾಕಿರೋದು ಇಲ್ಲಿಗೆ. ನಾವು ಮಾಡೋದು ಬೂಕುಂಬೆಟ್ಟ ಜಾತ್ರೆ ಅಣ್ಣ. ಅದು ಮುಗಿಸ್ಕೊಂಡು ಇಲ್ಲಿಗೆ ಹಾಕೊಂಬಂದಿದ್ವಿ. ಇದು ಎಷ್ಟೆಲ್ಲ ಬೇಡ? ಕಡೆಲ್ಲು. ಕಡೆಯಲ್ಲು ಅಂದರೆ ಎಷ್ಟು ಏಜ್ ಅಣ್ಣ? ಏಜು ಕಡೆಲ್ಲು, ಏಜು ಅನ್ನೋದು ಲೆಕ್ಕ ಬರಲ್ಲ ಅಣ್ಣ. ಕಡೆಲ್ಲ ಅಂತ ಅಂದ್ರೆ ಅಲ್ಲೆಲ್ಲ ಸಮತ್ವೆ ಗೊತ್ತಾಯ್ತಣ್ಣ. ಎಲ್ಲ ಕಡೆ ಬಿದ್ದಿದ್ದೀವಿ. ನೀವು ಅಣ್ಣ ಇದನ್ನ ಎಲ್ಲಿಂದ ತಂದಿದ್ದು? ಯಾವ ಭಾಗದಿಂದ ತಂದಿದ್ದು? ಸಿದ್ಧಗಂಗೆ ಜಾತ್ರೆ ತಗೊಂಬಂದಿದ್ದೀವಿ. ಸಿದ್ಧಗಂಗೆ ಜಾತ್ರೆಯಲ್ಲಿ ಈ ವರ್ಷ ಸಿದ್ಧಗಂಗೆ ಜಾತ್ರೆ ಅಲ್ಲ? ಈ ವರ್ಷ ಸಿದ್ಧಗಂಗೆ ಜಾತ್ರೆ ತಂದಿದ್ದೀವಿ. ನೀವು ತಂದಂಗಾರೆ ಇನ್ನೂ 1 ತಿಂಗಳಾಗಿಲ್ಲ? ಇನ್ನೂ ಆಗಿಲ್ಲ. ಅದೇ ಕಮಿಟಿಗೋಸ್ಕರ ನೋಡಿ ತಂದಿರೋ ಸೆಲೆಕ್ಷನ್ ಮಾಡಿ? ಕಮಿಟಿಗೋಸ್ಕರ ಅಂತ ತಂದಿಲ್ಲ, ಮನೆಗೆ ಸಾಕಕ್ಕೆ ಒಂದ್ ಜೊತೆ ಓರಿಬೇಕು, ಓರಿ ತಂದಿದ್ದೀವಿ. ಕಮಿಟಿ ಲೆಕ್ಕ ಏನಿಲ್ಲ, ತಂದಿದ್ದೀವಲ್ಲ ಅನ್ನೋ ಕಾರಣ ಕಮಿಟಿ ಬಂದಿದ್ದೀವಿ ಅಷ್ಟೇ. ಓಕೆ. ಇದನ್ನ ಏನು ನೋಡಿ ಅಣ್ಣ ನೀವು ಸೆಲೆಕ್ಷನ್ ಮಾಡಿದ್ರಾ? ಉದ್ದ, ಪನ್ನ, ಸೈಜು ಎಲ್ಲ ಭಾಗದಲ್ಲೂ ಚೆನ್ನಾಗಿದಾವೆ. ಚೆನ್ನಾಗೈತೆ ಅಂತ ಅಣ್ಣ.
ಕಡೆಯಲ್ಲೂ ದೊಡ್ಡ ಎತ್ತುಗಳು. ಇರ್ಲಿ ಪರವಾಗಿಲ್ಲ. ಹಾಂ ಓಕೆ ಅಣ್ಣ. ಹಗ್ಗ ಬಿಗಿ ಮಾಡ್ಕೋಣ. ಹಾಂ ಸಾಕು ಇಟ್ಕೊಳ್ರಿ ಅಣ್ಣ ಪಿಗ್ಗೆಗೆ. ಅಣ್ಣ ನಮಸ್ಕಾರ ಅಣ್ಣ. ಅಣ್ಣ ನಿಮ್ಮ ಹೆಸರು ಅಣ್ಣ? ಅಣ್ಣ ಯಾವ ಊರು ಅಣ್ಣ? ಯಾವ ತಾಲೂಕು? ಕೇರ್ಪೇಟೆ ತಾಲೂಕು. ಬೆಲೆ ಕೇಳಲ್ಲ ಅಣ್ಣ, ಸಾಕಿರೋದೇ ಖುಷಿ ಅಣ್ಣ. ಇದು ಎಷ್ಟರಲ್ಲ ಅಣ್ಣ? ಒಂದು ಜೊತೆ ಕಟ್ಟಿದ್ದೀರಣ್ಣ? ಸೇಲ್ ಆದ್ಮೇಲೆ 2 ಜೊತೆ. ಅಣ್ಣ ಬೇಬಿಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಣ್ಣ? ಅಂದ್ರೆ ಬೇಬಿ ಜಾತ್ರೆ ಅಣ್ಣ ಅವಾಗ ದನ ಸೇರ್ತಾ ಇರೋದಕ್ಕೂ ಇವಾಗ ಸೇರೋದಕ್ಕೆ ವ್ಯತ್ಯಾಸ ಆಗಿದೆಯಣ್ಣ? ತಿರ್ಗಿ ಇವಾಗ ಇಂಪ್ರೂವ್ ಆಗೈತೆ ಅಂತ ಹೇಳ್ಬೋದು ಅಣ್ಣ, ಈಗ ಒಂದು 5-6 ವರ್ಷದಿಂದ. ಓಕೆ, ಎಷ್ಟೆಲ್ಲ ಇದಾವೆ ಅಂದ್ರೆ ಅಣ್ಣ? ನೀವು ಎಲ್ಲಿ ತಂದಿದ್ದಣ್ಣ ಇವು? ಯಾವ ತಾಲೂಕು ಅದು? ಇಲ್ಲಿ ಮಂಡ್ಯದಲ್ಲಿ. ಅಣ್ಣ ಕೂಟ ಅವರೇ ಮಾಡಿದ್ದಣ್ಣ ನೀವು ಮಾಡಿದ್ದ? ನಿಮ್ಗೆ ಏನು ಬೆಲೆ ಆಗಿತ್ತಣ್ಣ? 2 ಕಾಲು ಆಗಿತ್ತು ಅಣ್ಣ. ಇವಾಗ ಏನು ಬಂದರೆ ಬಿಡ್ತೀರಣ್ಣ ಇದು? ಅಣ್ಣ ಬಣ್ಣ ಎಲ್ಲ ಬಿಳಿ ಚೆನ್ನಾಗೈತೆ ಅಣ್ಣ. ಯಾರೋ ಇವಾಗ ತಗೊಂಡೋದ್ಮೇಲೆ ಕೆಟ್ಟೋದ್ರೆ ಏನು ಮಾಡೋದು? ಕಡೋದಂತೀರಿ ಈಗ ಬೇಸಿಗೆ ಕರಿನೇ ಬಿಳಿ ಬಣ್ಣ ಅಣ್ಣ. ಅಣ್ಣ ನೀವು ಏನು ನೋಡಿ ಇದನ್ನು ತಗೊಂಡ್ರಣ್ಣ? ಏನು ಚಂದ ಅಂತ ಇವು? ಹಾಂ, ಇಷ್ಟ ಆಯ್ತು ನಿಮಗೆ? ಅದೇ ಕೆಲಸನೂ ಮಾಡಿಸ್ತಿದ್ದೀರಣ್ಣ? ನೋಡ್ಬೋದು ಈಗಲೂ ಕೆಲಸ ಮಾಡಿರೋ ಹೆಂಗೆ ಗೊತ್ತಾಗುತ್ತೆ. ನಾಟಿ ಮಾವಟೆ ಬಂದಿರೋದಣ್ಣ. ಕೆಲಸ ಮಾಡಿಸ್ತೀರ ಜಾತ್ರೆ ಇದೊಂದು ದಿವಸ ಕೆಲಸ ಇರ್ತವೆ. ಓಕೆ ಅಣ್ಣ, ನಿಮ್ಮ ನಂಬರ್ ಹೇಳಿ ಅಣ್ಣ. 9722550001. ಓಕೆ ಅಣ್ಣ, ಥ್ಯಾಂಕ್ ಯು. 2 ಜೊತೆ ಸೇಲ್ ಆಗಿದೆ, ಇನ್ನೊಂದು ಜೊತೆ ಇದೆ ನೋಡ್ಬೋದು. ಓಕೆ, ಥ್ಯಾಂಕ್ ಯು.